ಅಂತಾರಾಷ್ಟ್ರೀಯ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಹೊನ್ನಾವರ ತಾಲೂಕಿನ ಕಾಸರಗೋಡು ಇಕೋ ಬೀಚ್ ತನ್ನ ಸೌಂದರ್ಯದಿಂದ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಆದರೆ ಸನಿಹದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ತ್ಯಾಜ್ಯಗಳ ರಾಶಿಯಿಂದ ವಾಕರಿಕೆ ತರಿಸುತ್ತಿದೆ. ಹೌದು, ಕಾಸರಗೋಡಿನ ಸಮೀಪ ರಾಷ್ಟ್ರೀಯ ಹೆದ್ದಾರಿ 66ರ ಆಸುಪಾಸಿನಲ್ಲಿ ಕಸ ಹಾಗೂ ವಿವಿಧ ರೀತಿಯ ತ್ಯಾಜ್ಯ ಎಸೆಯುತ್ತಿದ್ದು, ರಸ್ತೆಯಲ್ಲಿ ಸಂಚರಿಸುವವರ ಜೀವಕ್ಕೆ ಸಂಚಕಾರ ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಕೋ ಬೀಚ್ ಮುಖ್ಯ ದ್ವಾರದ ಆಸುಪಾಸಿನಿಂದ ರಾಷ್ಟ್ರೀಯ ಹೆದ್ದಾರಿ 66ರ ಎಡಬಲದ ಸರಿಸುಮಾರು 1.5 ಕಿಲೋಮೀಟರ್ವರೆಗೂ ಕಸದ ರಾಶಿ, ಮಾಂಸದ ಅಂಗಡಿ ಹಾಗೂ ಇತರೆಡೆಯಲ್ಲಿನ ತ್ಯಾಜ್ಯಗಳು ಎಸೆದಿರುವುದು ಕಂಡುಬಂದಿದೆ. ನಿಲ್ಲದ ಕಸ ಎಸೆಯುವವರ ಕಾಟ, ರಸ್ತೆ ಸವಾರರಿಗೆ ಪ್ರಾಣ ಸಂಕಟ. ಸತ್ತ ಪ್ರಾಣಿಗಳನ್ನು ಎಸೆಯುವುದು ಹಾಗೂ ಮಾಂಸದ ಅಂಗಡಿಗಳ ತ್ಯಾಜ್ಯ ತಂದು ಬಿಸಾಡುವುದರಿಂದ ದುರ್ವಾಸನೆ ಹೆಚ್ಚಾಗಿದೆ. ಅಲ್ಲದೆ ಮಾಂಸದ ತ್ಯಾಜ್ಯಗಳನ್ನು ತಿನ್ನಲು ಬರುವ ನಾಯಿ ನರಿಗಳು ಕೆಲವೊಮ್ಮೆ ರಸ್ತೆಯಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರಿಗೆ ಅಡ್ಡ ಸಿಕ್ಕಿ ಕಿರಿಕಿರಿ ಉಂಟಾಗುವ ಜೊತೆಗೆ ಸವಾರರು ಗಂಭೀರ ಸ್ವರೂಪದ ಗಾಯಗೊಂಡು ಕೆಲವರು ಮೃತಪಟ್ಟ ಘಟನೆಗಳು ಹಿಂದೆ ನಡೆದಿದೆ. ಇಂತಹ ಅಪಾಯಕಾರಿ ಅಸಹ್ಯ ಪರಿಸ್ಥಿತಿ ಇದ್ದರೂ ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿ ವರ್ಗ ಕಣ್ಮುಚ್ಚಿ ಕುಳಿತಿರುವುದು ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಪ್ರತಿನಿತ್ಯ ಇದೇ ಮಾರ್ಗದಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಹಾಗೂ ಕರವೇ ತಾಲೂಕು ಅಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿ, ಹೊನ್ನಾವರ ಪ್ರವಾಸೋದ್ಯಮದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಪ್ರಸಿದ್ಧಿ ಪಡೆದಿದ್ದೇವೆಯೋ ಹಾಗೆ ಇಲ್ಲಿನ ಕಸ ತ್ಯಾಜ್ಯದ ರಾಶಿಯಿಂದಲೂ ಪ್ರಸಿದ್ಧಿಯಾಗುತ್ತಿದೆ. ಇದೇ ಮಾರ್ಗದಲ್ಲಿ ನಿತ್ಯ ರಾಜಕಾರಣಿಗಳು, ಅಧಿಕಾರಿಗಳು ಸಂಚರಿಸುತ್ತಾರೆ. ಸಂಬಂಧಿಸಿದ ಇಲಾಖೆಗೆ ಹಲವಾರು ಬಾರಿ ತಿಳಿಸಿದ್ದೇವೆ, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಸ್ವಚ್ಛತೆ ಪರಿಕಲ್ಪನೆ ಇದೆಯೋ ಇಲ್ಲವೋ ಎನ್ನುವುದೇ ತಿಳಿಯುತ್ತಿಲ್ಲ. ಎಲ್ಲವೂ ಭಾಷಣಕ್ಕೆ ಸೀಮಿತವಾಗಿದೆ. ಸಂಬಂಧಪಟ್ಟ ಅಧಿಕಾರಿ ವರ್ಗ ಎಚ್ಚೆತ್ತು ಗಬ್ಬು ನಾರುವ ತ್ಯಾಜ್ಯ ವಿಲೇವಾರಿಗೆ ವ್ಯವಸ್ಥೆ ಮಾಡಬೇಕು ಎಂದರು. ಎಲ್ಲರಿಗೂ ನಮಸ್ಕಾರ. ಹೊನ್ನಾವರ ಪ್ರವಾಸೋದ್ಯಮದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಅದೇ ರೀತಿಯಾಗಿ ಹೊನ್ನಾವರದ ಇಕೋ ಬೀಚ್ನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂಥ ಕಸದ ರಾಶಿಯು ಕೂಡ ಒಂದು ಪ್ರಸಿದ್ಧಿಯನ್ನು ಪಡಿತಾ ಇದೆ. ಯಾಕೆಂತಂದರೆ ಈ ಹೊನ್ನಾವರದಲ್ಲಿ ಸುಮಾರು 1.5 ಕಿಲೋಮೀಟರ್ನಷ್ಟು ಕಸದ ರಾಶಿಗಳು ಅಕ್ಕಪಕ್ಕದಲ್ಲಿ ಬಿದ್ದುಕೊಂಡಿದೆ. ಈಗಾಗಲೇ ನಾವು ಈ ಹಿಂದೆಯೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ತೆರವುಗೊಳಿಸುವಂಥ ಕಾರ್ಯ ಆಗಿತ್ತು. ಆದರೆ ಕಳೆದ 2-3 ವರ್ಷಗಳಿಂದ ಮತ್ತೂ ರಾಶಿ ಬಿದ್ದುಕೊಂಡಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ರಿಗೂ ತಿಳಿಸಿದ್ದೀವಿ. ಇದೇ ಜಾಗದಲ್ಲಿ ದಿನನಿತ್ಯ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಆದರೂ ಯಾರೂ ಇದರ ಬಗ್ಗೆ ಗಮನ ಹರಿಸೋದಿಲ್ಲ. ಮತ್ತು ನಮ್ಮ ಪ್ರಜ್ಞಾವಂತ ನಾಗರಿಕರು ಕೂಡ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಸರಿಯಾದ ರೀತಿಯಲ್ಲಿ ಕಸವನ್ನು ಎಲ್ಲಿ ಕಸದ ಬುಟ್ಟಿಗಳಿದೆಯೋ ಅಲ್ಲೇ ಹಾಕಬೇಕು. ಆದರೂ ಮತ್ತೆ ನಮ್ಮ ಪಂಚಾಯತ್ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಸರಿಯಾದ ಭಾಗಗಳಲ್ಲಿ ಕಸದ ಬುಟ್ಟಿಗಳನ್ನು ಇಡುವ ಮುಖಾಂತರ ಜನಕ್ಕೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಮತ್ತು ಇಲ್ಲಿ ಬಿದ್ದಿರುವಂಥ ಕಸದ ರಾಶಿಯನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕು ಅಂತೇಳಿ ಈ ಮುಖಾಂತರ ಕೇಳಿಕೊಳ್ತಿದ್ದೇನೆ. ಧನ್ಯವಾದ.
ಇನ್ನೋರ್ವ ವಾಹನ ಸವಾರ ಗಂಗಾಧರ್ ಅಂಬಿಗ್ ಮಾತನಾಡಿ, ನಾವು ಈ ಮಾರ್ಗದಲ್ಲಿ ಸಂಚರಿಸಬೇಕಾದರೆ ಕಾಸರಗೋಡು ಸಮೀಪಿಸುತ್ತಿದ್ದಂತೆಯೇ ದುರ್ವಾಸನೆ ಆರಂಭವಾಗುತ್ತದೆ. ನಾಯಿ ನರಿಗಳು ವಾಹನಕ್ಕೆ ಅಡ್ಡ ಬಂದು ಇಲ್ಲಿ ಅಪಘಾತಗಳಾಗುವುದು ಸರ್ವೇ ಸಾಮಾನ್ಯವಾಗಿದೆ. ಇಕೋ ಬೀಚ್ ಪ್ರಮುಖ ಪ್ರವಾಸಿ ತಾಣವಾಗಿರುವುದರಿಂದ ಕಸ ಎಸೆಯುವ ರಾಷ್ಟ್ರೀಯ ಹೆದ್ದಾರಿ ಪ್ರಮುಖ ಸ್ಥಳಗಳಲ್ಲಿ ಸೂಕ್ತ ನಿಗಾ ವಹಿಸಿ ಕಸ ಎಸೆಯುವವರಿಗೆ ದಂಡ ವಿಧಿಸಬೇಕಿದೆ ಎಂದರು. ಒಟ್ಟಿನಲ್ಲಿ ವರದಿಯಿಂದಾದರೂ ನಿದ್ದೆಯಲ್ಲಿರುವ ಅಧಿಕಾರಿ ವರ್ಗ ಎಚ್ಚೆತ್ತುಕೊಂಡು ಕಸ ವಿಲೇವಾರಿಗೆ ವ್ಯವಸ್ಥೆ ಮಾಡುತ್ತಾ ಕಾದು ನೋಡಬೇಕಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.